ಹೇಳು ಏನಾಕಂತ ನೀ ಹೇಳಾರ್ದೆ ನನಗೆ ಹೆಂಗೆ ಗೊತ್ತಾಕತ್ ಹೇಳು. ಯಾಕ ನಿಮ್ಮ ಅಪ್ಪ ಗಂಡ ಕರ್ಕೊಂಬರ್ತಾನೆ ಅಂದದ್ದು ಇನ್ನೂ ಬೇಸರ ಹೋಗೇ ಇಲ್ಲ ನಿನಗೆ? ಎಲ್ಲೇ ಕರ್ಕೊಂಬರ್ಲಿಲ್ಲಲ್ಲ ಯವ್ವ, ಮರ್ತಿಗಿರ್ತಾನೆ ಏನ ಬಿಡು. ಏನಾರ ತೊಡಕಾಗಿರ್ಬೇಕು. ನಾರ ದೇವ್ರ ಹತ್ರ ಬೇಡಿಕೊಂಡಿದ್ನ್ಯವ ಯವ್ವ, ಹೆಂಗಾರ ಒಟ್ಟು ಅವ್ರು ಬರೋದು ಬೇಡ ಅಂತಂದು ಒಟ್ಟು ಎತ್ತಾಗ ದೇವ್ರು ಅವ್ರನ್ನ ಬರ್ಲಿಲ್ದಂಗೆ ಮಾಡ್ಯಾನ. ನೀ ಯಾಕೆ ಅದನ್ನ ಇನ್ನೂ ಅದ್ರ ಚಿಂತೆ ಹಿಡ್ಕೊಂಡು ಕುಂತಿ? ಆಗ ಯಾವಾಗ ಹೋಗು ಎದ್ದಳ ಮೇಲೆ 3-4 ದಿನದ ಹೊತ್ತಾತ. ತಿರುಗ ಏನು ಮಕ ಸಪ್ಪಿಕ್ಕೆ ಕುಂತು ಬಿಡ್ತಿದಿ. ಮುಂಜಾನೆ ಆದ್ರೂ ಮಕ ಸಪ್ಪಿ, ಸಂಜೆ ಆದ್ರೂ ಮಕ ಸಪ್ಪಿ. ನನಗರ ಯಾರದಾರ ಯವ್ವ ನೀನು ಬಿಟ್ರೆ? ಆ ಹುಡುಗ ನೋಡಿದ್ರೆ ಆ ಊರಾಗ, ನಿಮ್ಮ ಅಪ್ಪ ನೋಡಿದ್ರೆ ನೆಟ್ಟಿಗೆ ಮನೆಗೆ ಬರಂಗಲ್ಲ. ನೀನು ನಾನು ಇಬ್ರೆ. ನೀ ಹಿಂಗೆ ಮಕ ಸಪ್ಪಿ ಹಾಕ್ಯಂದಿದ್ರೆ ನನಗೆ ಹೆಂಗೆ ಸಮಾಧಾನ ಆಕತ್ತೇನೆ ಹೇಳಿ ನೋಡೋಣ. ನಕ್ಕಂತ ಇರ್ಬೇಕ ಒಂದೀಟ. ನೀ ನಕ್ಕಂತ ಇದ್ರೆ ನನಗೂ ಒಂದೀಟ ಸಮಾಧಾನ ಆಕತಿ. ಎದ್ದಳ ಕೈಕಾಲು ಮುಖ ತೊಕ್ಕ ಚಾ ಮಾಡ್ತೇನೆ ಕುಡಿಯೋಣಂತ. ಯವ್ವ ಅಪ್ಪ ಹೋದ್ ನನ್ಗೆ. ಹೋದ್ರಲ್ಲ ಆಗಲೇನೋ ಹೋದ್ರು. ಯಾಕ ಏನ್ರ ತರಬೇಕಾಗಿತ್ತನ? ಹೇಳ್ಬೇಕಾಗಿತ್ತನ ಅಪ್ಪಗೆ? ಹೇಳಿದ್ರಲ್ಲ ಏನು ಅಪ್ಪ ಮಗಳು ಹೇಳ್ತಾಡಿ ಅಂತಂದು ತರೋದು ಅಟ್ರಾಗೈತಿ ಬಿಡುವ. ಅದಲ್ಲ ಹೋಗ್ಲಿ ಬಿಡಿ ಯವ್ವ, ಏನು ಮಾಡ್ಬೇಕು? ಅವ್ರ ಬುದ್ಧಿನ ಆಟು ನಿನಗೆ ಎದಕ್ಕರ ನಾ ಕಮ್ಮಿ ಮಾಡಿ ಏನು? ನಾ ಎಲ್ಲ ತಂದು ಕೊಡ್ತಾನೆ ಇಲ್ಲ ಬಿಡು. ಮತ್ತೆ ಯಾಕೆ ತಲೆ ಕೆಡಿಸ್ಕೊಂತಿ? ಅದಲ್ಲ ಅಂದ್ರೆ ಮತ್ತಿನ್ನೇನು? ಏನು ನಿನ್ನ ಚಿಂತೆ ಅಂತ? ಯವ್ವ ಇವತ್ತು ಎಕ್ಸಾಮ್ ಅದಾವ ಬೇವ. ಅಯ್ಯ ನನ್ನ ಕರ್ಮ. ಅಲ್ಲ ಹುಡುಗಿ ಹೇಳ್ಬೇಕಾಗಿಲ್ಲ ಮೊದ್ಲ ಎಕ್ಸಾಮ್ ಅದಾವ ಅಂತಂದು. ಇವತ್ತು ಎಕ್ಸಾಮ್ ಇಟ್ಕೊಂಡು ಈಗ ಹೇಳಾಕತ್ತೀಯಲ್ಲ ನೀ ಮುಂಜಾನೆ ಎದ್ದು. ಏಟತಿ ಅದಾವ? 10 ಗಂಟೆಗೆಲ್ಲ ಚಾಲು ಆಕವ ಬೇವ. ಅಲ್ಲ ಮತ್ತೆ ನನಗೆ ಯಾಕೆ ಹೇಳಿಲ್ಲ ನೀನು? ಯವ್ವ ಇದು ಹುಡುಗನ ಕರ್ಕೊಂಬರ್ತಾನೆ ಅದು ಇದು ಅನ್ನೋಕ್ಕೆ ನನಗೆ ಅದೇ ಬೇಸರದಾಗ ನನಗೆ ಅದಕ್ಕೆ ಒಟ್ಟ ಮನಸ್ಸಾಗಲಿಲ್ಲ ಬೇವ. ಹಾಗಾಗಿ ನಾನು ಬುಕ್ ತೆಗೆದಿಲ್ಲ, ಓದಿಲ್ಲ, ಏನಿಲ್ಲ. ಅದು ಹಾಲ್ ಟಿಕೆಟ್ ಬುಕ್ನಾಗಿಟ್ಟನಿ ನನಗೆ ಡೇಟ್ ಮರ್ತು ಹೋಗಿತ್ತು ಬೇವ. ಇವತ್ತು ಮುಂಜಾನೆ ನಿನ್ನ ರಾತ್ರಿ ತಕ್ಕಂಡೆ ನಾನು ಓದಾಕಂತಂದು ಬುಕ್ಕು. ಅವಾಗ ಹಾಲ್ ಟಿಕೆಟ್ ನೋಡಿ ಡೇಟು ನಾಳಿದ ಐತಿ ಅಂತಂದು ನೆನಪಾತು. ಅಷ್ಟಕ್ಕೂ ನಾ ಹೇಳಿದ್ರಲ್ಲ ಮತ್ತು ಅಪ್ಪ ಅಂತೂ ಕಳ್ಸಕ್ಕೆ ಬಿಡಂಗಿಲ್ಲ. ಹಾಗಾಗಿ ಮತ್ತೆ ಹೋಗ್ಲಿ ಬಿಡು, ಹೆಂಗೂ ಇದ್ರು ಮದುವೆ ಮಾಡಾಕತ್ತಾರ, ಕಳ್ಸಂಗಿಲ್ಲ ಅಂತ ಸುಮ್ಮನೆ ನಾ ಹೇಳಿರ ಏನು ಉಪಯೋಗ ಐತಿ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟೆವ. ಅಯ್ಯ ನೀನು ಹುಚ್ಚುತ್ತಿಲ್ಲ ಹುಳಿ ಹಿಂಡ. ನಿನ್ನ ಎಕ್ಸಾಮಿನ ಸಲುವಾಗಿ ಅಲ್ಲ ಇಷ್ಟೆಲ್ಲ ಬಡ್ದಾಡಕತ್ತಿರೋದು ನಾನು. 2 ವರ್ಷದ ಹೊತ್ತಾಗಕ್ಕೆ ಬಂತು ನಿನ್ನ ಕದ್ದು 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 ಎಕ್ಸಾಮಿಗೆ ಕಳ್ಸಾಕತ್ತಿರೋದು ಗೊತ್ತಿಲ್ಲ ನಿನಗೆ? ನಾ ಮಾಡಿಲ್ಲ, ನಾ ಕಳ್ಸಿಲ್ಲ. ಇವತ್ತು ಹೆಂಗೆ ಅನ್ಕೊಂಡ್ಬಿಟ್ಟಿನಿ ಕಳ್ಸಂಗಲ್ಲ ಅಂತಂದು? ಮದುವೆ ಅಲ್ಲ ಮತ್ತೊಂದು ಆಗೋಲ್ದಕ್ಕ. ನಿನ್ನ ಎಕ್ಸಾಮ್ ಮುಗಿಸೋದೆ, ನೀನು ಓದು ಮುಗಿಸೋದೆ. ಅದು ಬಂದದ್ದು ಬರಲಿ ನೋಡ್ಕಿಂತ ನಾನು ನಗಟ್ಟಿದನಿ. ಮತ್ತು ಅದು ನನ್ನ ತಲೆ ಕೆಡಿಸ್ಬಿಡು ನನಗೆ. ಎದ್ದಳ ಮೇಲೆ ಬಡ ಬಡ ಚಾ ಕುಡಿದು ತಯಾರಾಗಿ ಹೋಗು ಎಕ್ಸಾಮಿಗೆ. ಚಂದಂಗ ಎಕ್ಸಾಮ್ ಬರೆದು ಬಾ. ಈಗ 2 ದಿನ ಓದ್ಕೊಳ್ಳಿಲ್ಲ ಅಂದ್ರೆ ಏನಾಯ್ತು? ಅದಕ್ಕಿಂತ ಮುಂಚೆ ಓದ್ಕೊಂಡದ್ದು ನೆನಪೈತಿ ಇಲ್ಲ ನಿನಗೆ? ಹೆಂಗೂ ಬಸ್ ಹಿಡ್ದಾಗ ಹೋಗ್ಬೇಕು ಕಾಲೇಜಿಗೆ. ಬಸ್ನಾಗ ಹೋಗ್ತಾ ಎಲ್ಲ ಮತ್ತೊಂದು ಸರಿ ಓಸು ತಿರುವಿ ಹಿಕ್ಕಂತ ಹೋಗು. ನೆನಪಾಕವು ಎದ್ದಳ ಮೇಲೆ ದರಿದ್ರದಕ್ಕೆ ತಂದು. ಮತ್ತು ನನಗೆ ಸಿಟ್ಟು ತರಿಸ್ಬೇಡ. ನನಗೆ ಹಂಗೆ ಇಂಥ ಸಿಟ್ಟು ಬರಲ್ಲ. ಇನ್ನು ಓದಿನ ಸಲುವಾಗಿನ ಇಷ್ಟು ತಾರತಿಗಡಿ ಆಟ ಆಡ್ತೇನೆ ನಿಮ್ಮ ಅಪ್ಪನ ಜೊತೆಗೆ. ಆದರೂ ನೀನು ಹಿಂಗೆ ಮಾಡದ ನನ್ನ ಜೊತೆಗೆ? ನನಗೆ ಹೇಳ್ಬಾರ್ದ ನೀನು? ನಾನು ನೋಡ್ತಿದ್ದೆ, ನಾನು ಏನಾರ ಮಾಡ್ತಿದ್ದೆ. ಎದ್ದಳ ಮೇಲೆ. ಅಪ್ಪ ಹೆದ್ರಿ ಕುಂತ್ಲ ಅಂತ ಅಪ್ಪಗೆ 5 ಮಿನಿಟ್ನಾಗ ರೆಡಿಯಾಗಿ ಬಾ. ಇನ್ನೂ ಈಗ 7 ಗಂಟೆ ಆಗೈತಿ, ಐತಿ ಇನ್ನೂ ಟೈಮ್ ಭಾಳ ಐತಿ. ಪಟ್ಟನ ರೆಡಿಯಾಗಿ ಬಾ, ನಾಷ್ಟಕ್ಕೆ ಏನಾರ ಮಾಡ್ತೀನಿ. ಹಂಗಾರೆ ನಾ ಎಕ್ಸಾಮ್ ಬರೆಯಕ್ಕೆ ಹೋಗ್ತೇನೆ ಬೇವ. ಹೋಗ್ತಿದ್ದೆ, ಯಾಕೆ ಹೋಗಂಗಲ್ಲ? ಹೋಗ್ಬೇಕು. ಇಷ್ಟೆಲ್ಲ ಕಷ್ಟಬಿಟ್ಟವೆ ಅವ್ವ, ಏನ್ರ ಒಂದು ಸಾರ್ಥಕ ಆಗ್ಬೇಕಲ್ಲ. ಹಂಗ ಎಲ್ಲ ವ್ಯರ್ಥ ಆಗಕ್ಕೆ ಬಿಡಂಗಿಲ್ಲ ನಾನು. ಎದ್ದಳ ಮೇಲೆ. ಆತ ಹಂಗಾರೆ ಜಲ್ದಿ ತಯಾರಾಗಿ ಬರ್ತಾನೆ. ಮತ್ತಪ್ಪ ಅಪ್ಪಗೆ ಗೊತ್ತಾದ್ರೆ ನಾ ಎಲ್ಲ ನೋಡ್ಕೊಂತಾನೆ ಹೇಳ ಮೇಲೆ. ಯವ್ವ ನಾ ಹೋಗಿ ಬರ್ತೀನಿ. ಆತು ಮಗಳ, ಹೋಗಿ ಬಾ. ಹುಷಾರು ನೋಡಿನ ಬಸ್ನಾಗ ಹುಷಾರಿ. ಅದು ಓಡ್ನಿ ಕೊಟ್ಟನೇ ಅಲ್ಲ, ಅದನ್ನು ಹೊಚ್ಕೊಂಡು ಕುಂದ್ರೇನು ಹೋಗ್ತಾ ಬರ್ತಾ. ಯಾಕಂದ್ರೆ ನಿಮ್ಮ ಅಪ್ಪನು ಬಸ್ಗೆ ಎಲ್ಲ ಅಡ್ಡಾಡೋದು ಮತ್ತೆ ಸಿಕ್ಬಿಟ್ರ ಅಂತ ಯಾರು ನೋಡಿದ್ರೆ ಹೇಳ್ತಾರ ಅಂತ. ಏನು ಆ ಓಡ್ನಿ ಕೊಟ್ಟನಲ್ಲ
ಅದನ್ನ ತಲೆ ತುಂಬ ಈ ಮುಸುಳ್ರು ಹುಡುಗಿಯರ ಕಟ್ಕೊಂತಾರಲ್ಲ ಹಂಗೆ ಕಟ್ಕೊಂಡು ಕುಂತ್ಬಿಡು ಏನು. ಹ್ಞೂ ಆತ ಬರ್ಬೇವ. ಹ್ಞೂ ಚಂದಂಗೆ ಬರಿಬೇಕು ಆ ಪೇಪರ್. ಇತ್ತಾಗಿಂದು ಏನು ಚಿಂತಿನ ಹಚ್ಚಿಗೆ ಬಡ್ತಲ್ಲಿಗೇನು ಮನೆ ಕಡೆ ಚಿಂತಿ ಒಟ್ಟ ತಲೆಯಾಗ ತಗೋಬಾರ್ದು ನೋಡು. ಬರೀ ನೀನಾತು ನಿನ್ನ ಪೇಪರ್ ಆತು ಏನು. ಪ್ರಶ್ನೆ ಉತ್ತರ ಹುಡುಕ್ಯಬೇಕು ತಲೆಯಾಗ. ಅದನ್ನ ಬಿಟ್ಟು ಇಲ್ಲ ಬರದ್ದೆಲ್ಲ ವಿಚಾರ ಮಾಡ್ಕೊಂತ ಕುಂದ್ರಬೇಡ ಏನವ. ಹ್ಞೂ ಆತ್ ಬೇವ, ನಾ ಇನ್ನು ಬರ್ತೇನೆ ತಗರ್ಬೇ. ಹ್ಞೂ ಸರಿಯವ, ಹೋಗಿ ಬಾ ಹೋಗಿ. ಪೆನ್ನು ಗಿನ್ನು ಎಲ್ಲ ಸರಿಯಾಗಿ ಇಟ್ಕೊಂಡಿಯಲ್ಲ? ಹ್ಞೂ ಬೇವ, ಎಲ್ಲ ತಗೊಂಡೇನು ತಗರ್ಬೇ. ಎಲ್ಲೈತೆ ಹುಡುಗಿ, ಚೀಲನ ತಗೊಂಡಲ್ಲ? ಯವ್ವ ಚೀಲ ಗೀಲ ಏನು ಬ್ಯಾಡ ಬೇವ, ಇಲ್ಲಿ ಇಟ್ಕೊಂಡಂತ ತಗೋ ನಾನು ಜಾಕೆಟ್ ಒಳಗೆ. ಪೆನ್ ಅಷ್ಟೇ ಅಲ್ಲ, ಒಂದು ಬುಕ್ಕು ಪೆನ್ನು ನಾ ಇಲ್ಲಿ ಜಾಕೆಟ್ ಒಳಗೆ ಜೋಬ್ ಒಳಗೆ ಇಟ್ಕೊಂಡಂತವ. ಅಯ್ಯ ನನ್ನ ಕತಿಯ ಬಾರ ಅನ್ಪೂರ್ಣವ. ನೋಡ ನಮ್ಮ ಕಾಲದಾಗ ಪೇಪರ್ ಬರೆಯಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಚೀಲದಾಗ ರಟ್ಟು, ಪೆನ್ನು, ಪೇಪರು, ಸೀಸ್ ಕಡ್ಡಿ, ರಬ್ಬರ, ಸ್ಕೇಲ್ ಅಂತಂದು ಎಲ್ಲ ಇಟ್ಕೊಂಡು ಹೊಕ್ಕಿದ್ದೀವ. ಒಂದು ಕಂಪಾಸ್ನಾಗ ಓಟು ಹಾಕ್ಯಂಡು. ಈ ಹುಡ್ರು ನೋಡ ಏನೇನು ತಗೊಂಡು ಹೋಗಂಗಲ್ಲ, ಖಾಲಿ ಕೈಲಿ ಬೀಸ್ಕೊಂತ ಹೋಕ್ಕವು. ಅದೊಂದು ಪೆನ್ನು ಜಾಕೆಟ್ನಾಗ ಇಟ್ಕೊಂಡಾಳಂತ ಸಾಕಂತ ಅಟ. ಏನು ಮಾಡ್ತಿ ಹಂಗೆ ಬಿಡಿಯವ ಈಗಿನ ಕಾಲದು. ಏನಂತಿ ನೀನು, ಎಲ್ಲಿ ಪೇಪರ್ ಬರೆಯಕ್ಕೆ ಹೊಂಟಾಳನ? ಹ್ಞೂನವ ಪೇಪರ್ ಅದಾವಲ್ಲಿವ. ಮತ್ತು ವರ್ಷ ಪೂರ್ತಿ ಓದೈತಿ ಹುಡುಗಿ, ಮತ್ತು ಪೇಪರ್ ಬರೀಲಿಲ್ಲ ಅಂದ್ರೆ ಎಲ್ಲ ದಂಡಾಗಿ ಹೋಗತಿ. ಹೋಗ ಮಗಳೇ ಹೋಗಿ, ನೀನು ನಿಂತ್ಕೊಂಡು ಟೈಮ್ ಪಾಸ್ ಆಕತಿ. ಹೋಗುವ, ಹುಷಾರು ನೋಡು, ಹುಷಾರು ಹೋಗ್ಬಾವು. ಹುಷಾರು ನೋಡುವ, ಚೆನ್ನಾಗ ಬರೀ. ನಿಮ್ಮವ್ವ ಕಷ್ಟಪಟ್ಟಿದ್ಕೂ ಸಾರ್ಥಕ ಮಾಡು ಒಟ್ಟೆ. ಈ ರಬ್ಬರ, ಸ್ಕೇಲ್ ಅಂತಂದು ಎಲ್ಲ ಇಟ್ಕೊಂಡು ಹೊಕ್ಕಿದ್ದೀವ. ಒಂದು ಕಂಪಾಸ್ನಾಗ ಓಟು ಹಾಕ್ಯಂಡು. ಈ ಹುಡ್ರು ನೋಡ ಏನೇನು ತಗೊಂಡು ಹೋಗಂಗಲ್ಲ, ಖಾಲಿ ಕೈಲಿ ಬೀಸ್ಕೊಂತ ಹೋಕ್ಕವು. ಅದೊಂದು ಪೆನ್ನು ಜಾಕೆಟ್ನಾಗ ಇಟ್ಕೊಂಡಾಳಂತ ಸಾಕಂತ ಅಟ. ಏನು ಮಾಡ್ತಿ ಹಂಗೆ ಬಿಡಿಯವ ಈಗಿನ ಕಾಲದು. ಏನಂತಿ ನೀನು, ಎಲ್ಲಿ ಪೇಪರ್ ಬರೆಯಕ್ಕೆ ಹೊಂಟಾಳನ? ಹ್ಞೂನವ ಪೇಪರ್ ಅದಾವಲ್ಲಿವ. ಮತ್ತು ವರ್ಷ ಪೂರ್ತಿ ಓದೈತಿ ಹುಡುಗಿ, ಮತ್ತು ಪೇಪರ್ ಬರೀಲಿಲ್ಲ ಅಂದ್ರೆ ಎಲ್ಲ ದಂಡಾಗಿ ಹೋಗತಿ. ಹೋಗ ಮಗಳೇ ಹೋಗಿ, ನೀನು ನಿಂತ್ಕೊಂಡು ಟೈಮ್ ಪಾಸ್ ಆಕತಿ. ಹೋಗುವ, ಹುಷಾರು ನೋಡು, ಹುಷಾರು ಹೋಗ್ಬಾವು. ಹುಷಾರು ನೋಡುವ, ಚೆನ್ನಾಗ ಬರೀ. ನಿಮ್ಮವ್ವ ಕಷ್ಟಪಟ್ಟಿದ್ಕೂ ಸಾರ್ಥಕ ಮಾಡು ಒಟ್ಟೆ. ನಿಮ್ಮವ್ವನ ಹೆಸರು ತಂಬ. ಆದ್ ದೊಡವ ಇವ ಬರ್ತಂಟು ಬರ್ಬೇ. ಹೋಯ್ ಬಾ, ಹುಷಾರೇ ಚಂದಂಗ ಬರೀ. ಹ್ಞೂ ಬೇವ. ಯವ್ವ ಹುಡ್ರು ಸಾಲಿಗಿಲಿ ಕಲ್ತು ಅವ್ರ ಕಾಲ ಮೇಲೆ ನಿಲ್ಲ ತನಕ ಚಿಂತಿ ನೋಡವ. ಯವ್ವ ಗಂಡು ಹುಡ್ರಿದ್ರು ಒಂದು ನಮ್ನಿ ಚಿಂತೆ ಆದ್ರೆ ಹೆಣ್ಣು ಹುಡ್ರದಿದ್ರು ಒಂದು ನಮ್ನಿ ಚಿಂತೆವ. ಯವ್ವ ಏನು ಮೀನಾಕ್ಷಿ ಮಗಳು ಅಪರೂಪಕ್ಕೆ ಹೊರಬಿದ್ದಾಳಲ್ಲ ಇವತ್ತೆ? ಎಲ್ಲಿ ಹೊಂಟಾಳ? ಕಾಲೇಜ್ ಹೊಂಟಾಳ? ಯವ್ವ ಬಂದ್ರವ ಬೆಂಗ್ಳೂರು. ಎಷ್ಟು ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಬಡ್ದಾಡ್ತೀನಿ, ಎಲ್ಲರಿಗೂ ಗೊತ್ತಾಗತಿ. ಮತ್ತು ಹೋಗ್ಲಿ ಬಿಡು. ಏನೇವ ಮುಂಜಾನೆ ದೋಸ್ರು ಇಲ್ಲಿಯೇ ಬಂದ್ಬಿಟ್ಟಿರಲ್ಲ ಏಕೆ? ನಾನು ಹೇಳಕ್ಕಂತ ಬಂದೆ, ಮರ್ತೆ ಹೋದ್ ನೋಡಿ. ಹಂಗೆ ಮಾತನಾಗ ಹಂಗೆ ನಿಂತೆ. ಸಂಗಿನ ರೊಕ್ಕ ಕಟ್ಟಕ್ಕೆ ಬರಂಗಿಲ್ಲ ಇವ ನೀನು, ಅದಕ್ಕೆ ಬಂದೆ. ಮತ್ತು ನಾನು ನೀಟ್ ದೂರ ಮನೆ ಮಾಡ್ಕೊಂಡು ಕುಂತ್ಬಿಟ್ಟು ಊರು ಬಿಟ್ಟು ಹೊರಗೆ ವಾರ ನೆಟ್ಟಿಗೆ ಬರಂಗಿಲ್ಲ ಬಿಡಂಗಿಲ್ಲ. ಹಾಗಾಗಿ ಅಲ್ಲಿ ಹೋದ್ರೆ ಮತ್ತೆ ಹೊಯ್ಯಿ ಅಂತಾರೆ ಎಲ್ಲರೂ ಅಂತಂದು ಇಸ್ಕೊಂಡು ಹೋಗ್ಬಿಡಂತಡಿ. ಏನು ಬರ್ತಾಳ ಬಿಡ್ತಾಳ ಕೇಳ್ಕೊಂಡು ಅಂತಂದು ಬಂದು ನಾನು. ಇವ್ರು ಎದಕ್ಕೆ ಬಂದಾರ ಗೊತ್ತಿಲ್ಲ, ನಾವು ಅದಕ್ಕೆ ಬಂದಿವ. ಮತ್ತು ಸಂಗಲ್ಲ ಇವತ್ತು ಆಕಿ ನೋಡಿದ್ರೆ ವಾರ ಬರಂಗಿಲ್ಲ ಬಿಡಂಗಿಲ್ಲ, ಇಲ್ಲ ಲೇಟಾಗಿ ಬರ್ತಾಳ. ಆಕಿ ಬರೋ ತನಕ ಸೂರು ನಮ್ಮನ್ನು ಹೇಳಕ್ಕೆ ಬಿಡಂಗಿಲ್ಲ, ಹಂಗೆ ಕುಂದ್ರಸ್ತಾನೆ. ಬಂದು ಕಟ್ಟ ತನಕ ಎದ್ದು ಯಾರು ಹೋಗಂಗಿಲ್ಲ ಅಂತಂದು. ಹಾಗಾಗಿ 10 ಗಂಟೆ ತನಕ ಏನು ಕುಂದ್ರನು ಬಂದು ಹಿಂಗೆ ಹೊಂಟಿದ್ವಿ ನಾವು. ಇಸ್ಕೊಂಡು ಹೋಗ್ಬಿಡಂತಡಿವ, ಏನು ಬಂದು ಕರ್ಕೊಂಡು ಹೋಗೋಣ ಅಂತಂದು ಬಂದ್ವಿ ನೋಡುವ ನಿನ್ನ ಮನೆ ಕಡೆ. ಹೌದಲ್ಲ ಇವತ್ತು ಸಾಂಗ್ ಐತಿ, ಲಕ್ಷಣ ಇದ್ದಲ್ಲ ಬಿಡು ನನಗೆ. ಮತ್ತೆ ಹಂಗೆ ಆಗ್ತತಿ ಇವತ್ತು ಬಂದು ಚಲೋ ಮಾಡಿದ್ರಿ. ನಡ್ರಿ ಹೋಗೋಣ. ಪೈಸಾಗೆ ಐತಿ ಮೀನಾಕ್ಷಿದು ಅಕ್ಕ, ಪೈಸಾಗೆ ತಗೊಂಡು ಬನ್ನಿ. ಆಯ್ತು ನಡ್ಲೆ, ಇಲ್ದಾನ ಹೋಗೋಣ ನಡಿ ಅಂತೇನೆ. ನೀನು ಬೇಕಿ ಆಯ್ತು ನಡಿ. ನಿನಗೆ ತೋರಿಸಿ ಕೈಯಾಗ ಹಿಂಗೆ ತೂರಕ್ಕಿಂತ ಬರಲಿ ನಾನು. ಮೀನಾಕ್ಷಿ ಅಂದ್ರೆ ಏನು ಮಾಡಿ, ತಲೆ ಅಂದ್ರೆ ತಲೆ, ಮೀನಾಕ್ಷಿ ತಲೆ ಎಲ್ಲ ಸೇಫ್ಟಿ ಲಾಕರ್ನಾಗ ಇಟ್ಟಿರ್ತಾರೆ. ಬಾಕಿ ಮನೆ ಬಾಗ್ಲ ಹಾಕಿ ಬಾ ಹೋಗ. ಹಂಗೆ ಬರಾಕತ್ತಿಯಲ್ಲ ಅಣ್ಣದ ನನ್ನ ಮನ್ಯಾಗ. ಅಯ್ಯವ ಹೌದಯ್ಯವ, ಇಲ್ಲೇವ ಅವರು ಮುಂಜಾನೆ ಜಲ್ದಿನ ಹೋಗ್ಯಾರ. ತಡಿ ಹಾಕಿ ಬರ್ತಾನೆ ತಡಿ. ಹೌದು ಅಂದಂಗೆ ಮಗಳು ಎಲ್ಲಿ ಹೋದ್ಲು ಹೇಳೇ ಇಲ್ಲಲ್ಲ? ಕಾಲೇಜ್ಗೆ ಹೋದ್ಲನ? ಅಯ್ಯ ಹೇಳತ್ತಂಕ ನೀ ಬಿಡ್ತೀಯಲ್ಲಿ ಹೇಳು. ಹ್ಞೂನೇವ ಕಾಲೇಜ್ಗೆ ಹೋದ್ಲು, ಎಕ್ಸಾಮ್ ಅದಾವ ಆಕಿವು, ಹಂಗಾಗಿ ಎಕ್ಸಾಮ್ ಬರೆಯಕ್ಕೆ ಹೋಗ್ಯಾಳ. ಇವ ಏನು ಮಾಡಲಿವ, ನನ್ನ ಗಂಡೊಂದು ಬ್ಯಾಡ ಹೆಣ್ಮಕ್ಳಿಗೆ ಯಾಕೆ ಓದಿಸ್ಬೇಕು ಅಂತ ಸಿಟ್ ಮಾಡ್ತಾನೆ. ಅವನಿಗೆ ಗೊತ್ತಿಲ್ದಂಗೆ ಕಳಿಸ್ಬೇಕಲ್ಲ, ಹಾಗಾಗಿ
ಅದಂತೇನೆ ನಾನು ವರ್ಷ ಪೂರ್ತಿ ಕಾಲೇಜಿಗೆ ಹೋಗಂಗಿಲ್ಲ, ಪರೀಕ್ಷೆ ಬರೆಯಕ್ಕೆ ಮಾತ್ರ ಸರಿಯಾಗಿ ಹೋಗ್ಕೊಳ್ಳಲ್ಲ, ಅದಕ್ಕೆ ಕೇಳಿದೆ ನಾನು. ಹ್ಞೂನಲ್ಲಿ ಯಾರಿಗೂ ಹೇಳಬೇಡ ಪತಿ, ನೀನು ಯಾರಿಗೂ ಹೇಳಬೇಡವ. ನಿಮ್ಮದು ಗಂಡನಿಗೆ ಬುದ್ಧಿವಾದ ಹೇಳಬೇಕು ನೀವು. ಈಗ ಹೆಣ್ಮಕ್ಳು ಎಲ್ಲ ಕಡೆಗೂ ಕೆಲಸಗೆ ಮಾಡ್ತಾ ಇದ್ದಾರೆ. ನಿಮ್ಮ ಗಂಡನಿಗೆ ಕನ್ನಡ ಶಾಲಿ ಮಾಸ್ತರ್ ಕರ್ಕೊಂಬಂದು ಬುದ್ಧಿಗೆ ಹೇಳಿಸಿ ಸ್ವಲ್ಪ. ಯಾವ ಕನ್ನಡ ಶಾಲಿ ಬಿಟ್ಟು ಇಂಗ್ಲೀಷ್ ಶಾಲಿ ಬಿಟ್ಟು ಇನ್ನೊಂದು ಭಾಷೆ ಶಾಲಿ ಮಾಸ್ತರ್ನ ಕರ್ಕೊಂಬಂದ್ರು ಏನು ನನ್ನ ಗಂಡ ಜುಪ್ಪ ನಂಗಲ್ ಬಿಡಿಯವ, ಹೋಗಲಿ ತಾಗಿ ಏನು ಮಾಡೋದು, ನಮಗೆ ಉಳಿದ್ರದ್ದು ಇದೊಂದ ದಾರಿ ನೋಡವ. ಆ ಮಗನಾದ್ರೆ ಓದಿಸ್ತಾನೆ ಅಂತ ಓದಿಸ್ತಾನ, ಈ ಹುಡುಗಿಗಾದ್ರೆ ಹಿಂಗೆ ಮಾಡ್ತಾನೆ. ಏನು ಮಾಡಲಿ, ನನ್ನ ಹಣೆ ಬರಾಟ. ಯವ್ವ ಮೀನಾಕ್ಷಿ, ನೀರ ಅಂದ ಚಂದಕ್ಕೆ ನಿನಗೆ ಎಂತೆಂಥ ಗಂಡು ಸಿಕ್ತಿದ್ವ ಏನು? ಹೋಗಿ ಅಭಿಮಾನನ ಕಟ್ಕೊಂಡ್ಬಿಟ್ಟಿಯವ. ಯವ್ವ ನಿನಗೇನು ಗಂಡು ಸಿಕ್ತಿದ್ದಿಲ್ಲನ? ಹೆಂಗೂ ಈಗಿನ ಕಾಲದ ಮಾಡ್ರನ್ ಏನು ಅಂತಾರಲ್ಲ ಅಂತ ಹುಡುಗಿ ಕಣ್ಣಂಗೆ ಕಾಣ್ತಿದ್ವಿ ಇನ್ನೂ. ಎಂತ ಬೇಕಂತ ಹುಡುಗರು ಸಿಕ್ತಿದ್ರು. ಹೋಗಿ ಅವನ್ಯಾಕೆ ಮದುವೆ ಅದೇವ? ತಲೆಯಾಗ ಒಂದು ಕೂದಲಿಲ್ಲ ನೆಟ್ಗೆ. ಯವ್ವ ನಾನು ಮದುವೆ ಆಗಬೇಕು ಅಂತ ಆಗಿಲ್ಲ ಬಿಡಲಿ, ಮತ್ತು ಆಗಬಾರ್ದು ಅಂತ ಅದೇನು? ಸುಮ್ಕಂದ್ರೇವ ಹಂಗಲ್ಲ. ಮತ್ತಿನ್ನು ಹೆಂಗೆ ಯವ್ವ, ನಮಗರ ಒಂದಿಟ್ಟು ಹೇಳೋ, ನಾವು ಕೇಳ್ತೀವಿ. ಏನು ಭೀಮಣ್ಣನ ಆಸ್ತಿ ಪಾಸ್ತಿ ಎಲ್ಲ ನೋಡಿ ಏನು ಮದುವೆ ಅದನ್ನ ಕೂದಲಿಲ್ಲಕ್ರಿಲ್ಲ ಆಸ್ತಿ ಐತಿ ಅಂದು? ಸುಮ್ಕಂದ್ರೇವ ಯಾ ಸುಡುಗಾಡ ಆಸ್ತಿ ಹಚ್ಚಿ ನೋಡ್ರಿ ಗಾಟ ಕಾಣ್ತೈತಿ. ಆಸ್ತಿ ಒಳಗೆ ನಾವೇನು ಅನುಭವಿಸಾಕತ್ತೇವಿ ನಮ್ಗೆ ಗೊತ್ತು. ಮತ್ತೆ ಯಾಕೆ ಮಾಡ್ಕೊಂಡ್ರಿ? ಮದುವೆ ಆದ್ರೆ ಒಂದು ವಾರ ಸಾಲಿಗೆ ರಜಾ ಸಿಗ್ತೈತಲ್ಲ ಅನ್ನೋ ಖುಷಿಗೆ ಅಂದ್ಬಿಟ್ಟೆ.